ವೆಲ್ಕಮ್ ಟು ಮೈ ಚಾನಲ್ ಆಯಿಷಾಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಟಿಪ್ಸ್ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ಟಿಪ್ಸ್ ತಿಳ್ಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ನೀವು. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಟಿಪ್ಸ್ ಅಂತಂದರೆ, ನಾವು ಈಗ ಸನ್ ಟ್ಯಾನ್ ಅಥವಾ ಸನ್ ಬರ್ನ್ ಆಗಿರುತ್ತಲ್ವ, ಮೊಣಕೈ ಮತ್ತು ಮೊಣಕಾಲೆಲ್ಲ ಕಪ್ಪಗಾಗಿರುತ್ತೆ ಮತ್ತು ಕುತ್ತಿಗೆಯಿಂದ ಕಪ್ಪಗಾಗಿರುತ್ತೆ. ಅದನ್ನು ಯಾವ ಥರ ರಿಮೂವ್ ಮಾಡೋದನ್ನ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ನಾವು ಈಗ ಸನ್ ಟ್ಯಾನ್ನ ರಿಮೂವ್ ಮಾಡಬೇಕಲ್ವ, ಅದಕ್ಕೆ ಏನೇನು ಬೇಕೋ ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಏನಿಲ್ಲ, ಸಿಂಪಲ್ಲಾಗಿ ಒಂದು 2-3 ಐಟಮ್ ಇದ್ದರೆ ಸಾಕು. ನಾನು ಇವಾಗ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ. ಈಗ ಸಿಂಪಲ್ಲಾಗಿ ನಾವು ಸನ್ ಟ್ಯಾನ್ನ ರಿಮೂವ್ ಮಾಡ್ಬೋದು ಮನೆಯಲ್ಲೇ. ನಾವು ನೋಡ್ತಾ ಇರ್ಬೋದು, ಹಾಫ್ ಟೀ ಸ್ಪೂನ್ ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಮತ್ತು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ರಸನ ಹಾಕೊಳ್ಳೋಣ. ಅದಕ್ಕೆ ನಾನು ಬ್ರೂ ಬ್ರ್ಯಾಂಡಿಂದು ನಾನು ಇನ್ಸ್ಟಂಟ್ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ್ದು ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು. ಇವಾಗ ಸ್ಟೆಪ್ನ ನೋಡ್ಕೊಳ್ಳೋಣ 1 by 1. ಈಸಿಯಾಗಿ ನೀವು ಸನ್ ಟ್ಯಾನ್ನ ರಿಮೂವ್ ಮಾಡ್ಬೋದು. ಇವಾಗಿನ ಸೂರ್ಯನ ಶಾಖ ಬೀಳೋದ್ರಿಂದ ನಮಗೆ ಕಪ್ಪಾಗುತ್ತೆ. ಮೊಣಕೈ ಆಗಿರ್ಬೋದು, ಮುಖ ಆಗಿರ್ಬೋದು, ಮುಖಕ್ಕೆ ಸಹಿತ ಹಚ್ಕೋಬೋದು. ಆದರೆ ವಾರದಲ್ಲಿ ಒಂದೇ ಸಲ ಹಚ್ಕೋಬೋದು ನೀವು. ಈಗ ಕುತ್ತಿಗೆ ಭಾಗ ಹಿಂದೆಲ್ಲ ಕಪ್ಪಾಗಿರುತ್ತಲ್ವ, ಅದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಫಸ್ಟಿಗೆ ನಾನು ಕಾಫಿ ಪೌಡ್ರ್ ಹಾಕ್ಕೊತೀನಿ. 1 ಪ್ಯಾಕೆಟ್ ಸಾಕಾಗುತ್ತೆ. ಹಾಗೆ ನಾನು ಸಕ್ಕರೆ ತೊಗೊಂಡಿದ್ದೀನಲ್ಲ, ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಇಷ್ಟು ಸಾಕಾಗುತ್ತೆ. ಹಾಗೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಳ್ತೀನಿ ನಾನು. ಇದನ್ನು ನೀರು ಹಾಕಬಾರ್ದು, ಹಂಗೆ ಕಲಿಸ್ಬೇಕು. ನಿಂಬೆ ರಸಲ್ಲೇ ಕಲಿಸ್ಬೇಕು ನೀವು. ನೀರು ಸ್ವಲ್ಪನೂ ಹಾಕಬೇಡಿ. ಬೀಜನ ತೆಗೆದ್ಬಿಟ್ಟು ಹಾಕಿ, ಹಂಗಾದರೆ ನಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಅವನ್ನ ಬೀಜ ಬಿದ್ದರೆ ತಗೊಳಕ್ಕೆ ಕಷ್ಟ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಎಲ್ಲ ಮಿಕ್ಸ್ ಮಾಡಿ ಇದು ನಿಂಬೆ ರಸಲ್ಲೇ ನೀವು ಮಿಕ್ಸ್ ಮಾಡಿ. ಒಟ್ಟು ನೀರು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ಈಗ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗಲಿ. ಅದು ಸಕ್ಕರೆ ಹಾಕಿದ್ದೀವಲ್ಲ ಸ್ವಲ್ಪ ಮಟ್ಟಿಗೆ. ಅಕಸ್ಮಾತ್ ಏನಾದರೂ ನಿಮಗೆ ಸ್ಕ್ರಬ್ ಮಾಡೋಕ್ಕೆ ರಫ್ ಅನಿಸುತ್ತಂದರೆ ನೀವು ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು. ನೋಡ್ತಾ ಇರ್ಬೋದು, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ, ಒಂದು 2 ನಿಮಿಷ ಟೈಮ್, ಇಲ್ಲಾಂದರೆ ಒಂದು 2 ನಿಮಿಷ ಮಿಕ್ಸ್ ಮಾಡಿ. ಮನೆಯಲ್ಲೇ ನೀವು ಇವಾಗೆಲ್ಲ ನೀವು ಸನ್ ಟ್ಯಾನ್ ರಿಮೂವ್ ಮಾಡ್ಕೋಬೋದು ಈಸಿಯಾಗಿ. ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕಾಗಿಲ್ಲ, ನೀವೆಲ್ಲ ಮನೆಯಲ್ಲೇ ಮಾಡ್ಕೋಬೋದು ಇವಾಗ. ಅದು ಈಸಿಯಾಗಿ ಓನ್ ರೆಮಿಡೀಸಿಂದಲೇ. ನೋಡಿ, ಈ ಥರ ಮಿಕ್ಸ್ ಆಯ್ತಿದೆ. ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಾನು. ನೋಡಿ, ನಿಮಗೆ ಇನ್ನೂ ಜಾಸ್ತಿ ಬೇಕು ಅನಿಸುತ್ತಂದರೆ ನೀವು ಕಾಫಿ ಪೌಡ್ರು ಮತ್ತು ಸಕ್ಕರೆ ಮತ್ತು ನಿಂಬೆ ರಸ ಸ್ವಲ್ಪ ಜಾಸ್ತಿ ಹಾಕೋಬೋದು. ನೋಡಿ, ಸಾಕು ನನಗೆ ಇಷ್ಟು. ಒಂದು ಪಾತ್ರೆಯಲ್ಲಿ ನೀವು ಬಿಸಿನೀರು ತೊಗೊಳ್ಳಿ. ನಾನು ನೋಡಿ ಮೀಡಿಯಮ್ ಆಗಿ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಇದು ಎಫೆಕ್ಟಿವ್ ರಿಸಲ್ಟ್ ಬರಬೇಕಂದ್ರೆ ನೀವು ಬಿಸಿನೀರಲ್ಲಿ ಎಲ್ಲಿ ಕಪ್ಪಗಾಗಿರುತ್ತೆ ಅಲ್ಲಿ ಒರೆಸ್ಬಿಟ್ಟು ನೀವು ಇದನ್ನು ಟ್ರೈ ಮಾಡಿ. ಹಂಗಂದ್ರೆ ರಿಸಲ್ಟ್ ಮಾತ್ರ 100% ಬರುತ್ತೆ ನಿಮಗೆ. ಒಂದು ಸಲ ಮಾತ್ರ ಮಾಡಿದರೆ ಮಾತ್ರ ಬರಲ್ಲ ನಿಮಗೆ. ಒಂದು 2-3 ಸಲ ಟ್ರೈ ಮಾಡಬೇಕು ನೀವು ಇದನ್ನು. ಈಗ ನೋಡ್ತಾ ಇರ್ಬೋದು, ಉಗುರು ಬೆಚ್ಚಗೆ ಕಾಸ್ಕೊಂಡಿದ್ದೀನಿ. ತುಂಬ ಹಾಟಾಗಿನೇ ಇರಬಾರ್ದು. ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನೀವು ಎಲ್ಲಿ ಕಪ್ಪಗಾಗಿರುತ್ತೆ ಕುತ್ತಿಗೆ ಭಾಗ ಅಥವಾ ಮೊಣಕಾಲು ಇರುತ್ತಲ್ವ, ಆ ಭಾಗಕ್ಕೆ ಫಸ್ಟ್ ನೀವು ಬಿಸಿನೀರನ್ನ ಡಿಪ್ ಮಾಡ್ಕೋಬೇಕು ಕಾಟನ್ ಬಟ್ಟೆಯಲ್ಲಿ. ನೀಟಾಗಿ ಎಲ್ಲಿ ಕಪ್ಪಗಾಗಿರುತ್ತೆ ಅಲ್ಲಿ ಒಂದು 2-3 ಸಲ ಕ್ಲೀನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಇದು ಎಫೆಕ್ಟಿವ್ ಆಗಿರುತ್ತೆ. ಬಿಸಿನೀರು ಹಚ್ಕೊಂಡು ನೀವು ಮಾಡಿದರೆ 2-3 ಸಲ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲಿ ಕಪ್ಪಗಾಗುತ್ತೆ ಅಲ್ಲಿ. ಭಾಳ ಸಣ್ಣ ಅಥವಾ ಕಪ್ಪಗಾಗಿರೋ ಭಾಗ ಅಂದರೆ ಕುತ್ತಿಗೆ ಭಾಗ ಸ್ವಲ್ಪ ಕಪ್ಪಗಾಗ್ಬಿಟ್ಟಿರುತ್ತೆ.
ಇದೊಂದ್ಸಲ ಮನೇಲಿ ಟ್ರೈ ಮಾಡಿ. ಹೋಮ್ ರೆಮಿಡಿ ಆಗಿರೋದ್ರಿಂದ ಏನು ಸೈಡ್ ಎಫೆಕ್ಟ್ ಏನಿರಲ್ಲ ನನಗೆ. ಈಗ ನಾನು ಅಪ್ಲೈ ಮಾಡ್ತೀನಿ ನೋಡಿ. ಸ್ವಲ್ಪ ಹಾಕ್ಕೊಂಡು ನೀವು ಸ್ಕ್ರಬ್ ಮಾಡ್ತಾ ಹೋಗ್ಬೇಕು ಇದನ್ನು ನೋಡಿ. ಈ ಥರ ಸ್ಕ್ರಬ್ ಮಾಡಿ. ಸಕ್ಕರೆ ಹಾಕಿರೋದ್ರಿಂದ ನಿಮಗೆ ಒಳ್ಳೆ ಸ್ಕ್ರಬ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ನಿಂಬೆ ರಸ ಮತ್ತು ಕಾಫಿ ಪೌಡರ್ ಒಳ್ಳೆ ಎಫೆಕ್ಟಿವ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಂದು 15 ನಿಮಿಷ ನೀವು ಇದೇ ಥರ ಸ್ಕ್ರಬ್ ಮಾಡಿ. 15 ನಿಮಿಷ ಆಗಿಲ್ಲ ಅಂತಂದರೆ ಒಂದು 5 ನಿಮಿಷ ಆದರೂ ಮಾಡ್ಕೊಳ್ಳಿ ಸ್ಕ್ರಬ್ನ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು. ಚೆನ್ನಾಗಿ ಸ್ಕ್ರಬ್ ಮಾಡಿ ಹಿಂಗೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ನನ್ನ ಚಾನಲಲ್ಲಿ, ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ. ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು ಇದನ್ನು. ಒಂದು 5 ನಿಮಿಷ ನಾವು ಇದನ್ನ ಸ್ವಲ್ಪ ಆರೋದಕ್ಕೆ ಬಿಡೋಣ, ಡ್ರೈ ಆಗಲಿ ಸ್ವಲ್ಪ ಮಾತ್ರ. ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಲ್ಪ್ ಆಗುತ್ತೆ ನಮಗೆ. ನಿಂಬೆ ರಸ ಹಾಕಿರೋದ್ರಿಂದ ನಿಮಗೆ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಅದು ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಕಷ್ಟವೇನು ಪಡಬೇಕಾಗಿಲ್ಲ ನೀವು. ಈಗ ಹಂಗೆ ಒಂದು 5 ನಿಮಿಷ ಬಿಡ್ತೀನಿ ನಾನು. ಈಗ ಸ್ವಲ್ಪ ಆರಲಿ ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ಆರೋಗಿದೆ. ಈಗ ಸ್ವಲ್ಪ ಇನ್ನೂ ಸ್ಕ್ರಬ್ ಎಲ್ಲ ಮಾಡಿದ್ವಲ್ಲ, ಇವಾಗ ತೊಳಿತೀನಿ ನಾನು. ನೋಡ್ತಾ ಇರ್ಬೋದು ನಿಮಗೆ ರಿಸಲ್ಟ್ ಒಂದು ಸಲ ಮಾಡಿದ್ರೆ ಗೊತ್ತಾಗುತ್ತೆ ಆಗಲಿ ನಿಮಗೆ. ಹಾಗೆ ಒಂದು ವೀಕಲ್ಲಿ 1-2 ಸಲ ಮಾಡಿ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ನಿಮಗೆ. ನೋಡಿ ಇಲ್ಲೆಲ್ಲ ಸ್ವಲ್ಪ ಕಪ್ಪಗಾಗಿತ್ತು. ಒಂದು ದಿನ ಯಾವುದು ಗೊತ್ತಾಗಲ್ಲ, ಹಾಗೆ ಮಾಡ್ತಾ ಹೋಗಿ ನಿಮಗೆ ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ನಿಮಗೆ 100% ಎಫೆಕ್ಟಿವ್ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ವಲ್ಪ ಕಪ್ಪಗಾಗಿತ್ತು, ಇಲ್ಲಿ ರಿಮೂವ್ ಆಗಿದೆ. ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣಿಸಲ್ಲ, ರಿಯಲ್ ಆಗಿ ನೋಡಿದರೆ ಇಲ್ಲಿ ಕಾಣಿಸುತ್ತೆ. ಈ ಡಿಫ್ರೆನ್ಸ್ ನೋಡಿ, ಇದು ನೋಡಿ ನನಗಿಲ್ಲಿ ಗೊತ್ತಾಗ್ತಾ ಇದೆ ಆ ಡಿಫ್ರೆನ್ಸ್. ಹಾಗೆ ನೀವು ವಾರದಲ್ಲಿ ಹಾಗೆ ಸಾಫ್ಟೂ ಆಗಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ವಾರದಲ್ಲಿ 1-2 ಸಲ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದೇ ದಿನಕ್ಕೆ ಯಾವುದೂ ರಿಸಲ್ಟ್ ಗೊತ್ತಾಗಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಈ ಟಿಪ್ಸ್ ನಿಮಗೆ ಇದನ್ನು ನೀವು ವಾರದಲ್ಲಿ 2 ಸಲ ಟ್ರೈ ಮಾಡಿ. ಹಾಗೆ ಒಂದೇ ದಿನ ಯಾವತ್ತೂ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಹೋಮ್ ರೆಮಿಡೀಸ್ ಯಾಕಂದರೆ ಜಲ್ದಿ ರಿಸಲ್ಟ್ ಕೊಡೋಲ್ಲ. 1-2-3 ಸಲ ಮಾಡಿದರೆ ನಿಮಗೆ ರಿಸಲ್ಟ್ ಬರೋದು. ಒಂದೇ ಸಲಕ್ಕೆ ಸ್ವಲ್ಪ ರಿಸಲ್ಟ್ ಬಂದಿರುತ್ತೆ. ಹಾಗೆ ವಾರದಲ್ಲಿ 2 ಸಲ ಮಾಡಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಇದು ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಮತ್ತು ಇದೇ ಥರ ಒಳ್ಳೆ ವಿಡಿಯೋಸ್ ಹಾಗೆ ಕಂಟೆಂಟ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹೊಸದಾಗಿ ಯಾರು ವಿಸಿಟ್ ಮಾಡ್ತಾ ಇದ್ದಾರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಹಾಗೆ ನಿಮ್ಗೆ ಏನು ಅನಿಸ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಅನಿಸಿಕೆನ. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.